ವಿಶ್ವದ ದೊಡ್ಡಣ್ಣ ಅಮೆರಿಕ ಎಷ್ಟೇ ವಾರ್ ಮಾಡೋದಕ್ಕೂ ಮುಂದಾಗ್ತಿದ್ರು ಕೂಡ ಇರಾನ್ ಮಾತ್ರ ಭಯ ಬಿದ್ದಂತೆ ಕಾಣಿಸ್ತಾ ಇಲ್ಲ. ಇರಾನ್ ಮಾಡ್ತಾ ಇರುವಂತಹ ಡೆಡ್ಲಿ ಅಟ್ಯಾಕ್ಗೆ ಅಮೆರಿಕ ಅಧ್ಯಕ್ಷ ಬೆಚ್ಚಿ ಬಿದ್ರ. ಇರಾನ್ ದಾಳಿಗೆ ಬೆಚ್ಚಿ ಬಿದ್ರ ಅಮೆರಿಕ ಅಧ್ಯಕ್ಷ. ಇರಾನ್ನ ಪವರ್ ನೋಡಿ ನಾನೇ ಶಾಕ್ ಆಗಿದ್ದೀನಿ. ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತಾರೆ ಇರಾನ್ ಅನ್ನೋದಾಗಿ ನಾನು ಊಹಿಸಿರಲಿಲ್ಲ. ಕತಾರ್, ಬಹ್ರೇನ್, ಯುಎಇ ಮೇಲೆ ಇರಾನ್ ಈಗಾಗಲೇ ದಾಳಿ ಮಾಡ್ತಾ ಇದೆ. ಇದನ್ನ ನಾವು ಊಹೆ ಮಾಡಿರಲಿಲ್ಲ ಅಂತ ಟ್ರಂಪ್ ಹೇಳಿಕೊಂಡಿದ್ದಾರೆ. ಈಗಾಗಲೇ ಈ ಹಿಂದೆ ಬಹಳಷ್ಟು ಬಾರಿ ಖಡಕ್ ವಾರ್ನಿಂಗ್ ಅನ್ನ ಡೊನಾಲ್ಡ್ ಟ್ರಂಪ್ ಕೊಟ್ಟರು. ಮುಂದಿನ ದಿನದಲ್ಲಿ ಏನಾದರೂ ಹರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಿ ಬಂದ ಮುಕ್ತ ಆಗಿಲ್ಲ ಅಂತ ಹೇಳಿದ್ರೆ 20 ಪಟ್ಟು ಹೆಚ್ಚಿನ ಯುದ್ಧವನ್ನ ಸಾರ್ತೀವಿ ಅನ್ನೋದಾಗಿ ಕೂಡ ಟ್ರಂಪ್ ನೇರ ವಾರ್ನಿಂಗ್ ಮಾಡಿದ್ರು. ಬಟ್ ಇರಾನ್ ಮಾತ್ರ ನಿಮಗೆ ಗೊತ್ತಿರೋ ಹಾಗೆ ಆ ದೇಶದ ಸ್ಮಾರಕ, ಮಸೀದಿ, ಕೆಲವೊಂದಷ್ಟು ಕಟ್ಟಡಗಳ ಮೇಲೆ ಕೆಂಪು ಬಾವುಟವನ್ನ ಆರಿಸೋದ್ರ ಮೂಲಕ ಮುಂದಿನ ದಿನದಲ್ಲಿ ಯುದ್ಧದ ಭೀಕರತೆ ಇನ್ನಷ್ಟು ಜಾಸ್ತಿಯಾಗುವ ಸಾಧ್ಯತೆ ಇದೆ. ಯಾಕಂದ್ರೆ ಅಮೆರಿಕವೇ ಯುದ್ಧವನ್ನ ಸಾರಿರೋದ್ರಿಂದ ಆ ಯುದ್ಧವನ್ನ ಕೊನೆಗಾಣಿಸೋದು ಇರಾನೇ ಅನ್ನೋದಾಗಿ, ಜೊತೆಗೆ ಇಸ್ರೇಲ್ ಮೇಲೆ ದಂಡೆಂತಿ ಬಂದಿರೋದ್ರಿಂದ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರನ್ನ ಕೂಡ ಹತ್ಯೆ ಮಾಡಿ ತೀರ್ತೀವಿ ಅನ್ನೋದಾಗಿ ಕೂಡ ಈಗಾಗಲೇ ಹೇಳಿಕೆಯನ್ನ ಪಾಸ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಖಮೇನಿಯ ಹತ್ಯೆಯ ನಂತರ ಅವರ ಸ್ಥಾನಕ್ಕೆ ಅವರ ಮಗ ಮುಸ್ತಾಬಾ ಅವರನ್ನ ಕೂರಿಸಿದ ತರುವಾಯ ಅಡಗುತಾಳುಗಳ ಮೂಲಕ ಸಲಹೆ, ಸೂಚನೆ ಹಾಗೆ ಮಾರ್ಗಸೂಚಿಗಳನ್ನ ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ. ಇದೆಲ್ಲ ಬೆಳವಣಿಗೆಯನ್ನ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಇಸ್ರೇಲ್ ಹಾಗೆ ಅಮೆರಿಕದ ಹತ್ರ ಇರುವಂತಹ ಸಶಸ್ತ್ರಗಳ ಪಡೆಯನ್ನ ಹೊಡೆದುರುಳಿಸುವ ಕೆಲಸವನ್ನ ಇರಾನ್ ಮಾಡ್ತಾ ಇರೋದ್ರಿಂದ ಬೆಚ್ಚಿ ಬಿದ್ದಂತೆ ಟ್ರಂಪ್ ಕಾಣಿಸ್ತಿದೆ. A nation of great terror and power. Look what happened in the last 2 weeks. They weren't supposed to go after all these other countries in the Middle East. Those missiles were set to go after them. So they hit Qatar, Saudi Arabia, UAE, Bahrain, Kuwait. Nobody expected that. We were shocked. And the other one, they fought back. They could have yielded. But think of it, if we weren't around, they had tremendous power. They had thousands of missiles, most of which we've terminated. They had thousands of drones. They were making drones and missiles all over the place. We've knocked out most of those factories. I mean, now they're sending out 2 or 3 missiles. Now, they've still got some. They might have 8% left. But mostly they've been eliminated. They've been terminated by what we did. ಹೊರ್ಮುಜ್ ಜಲಸಂಧಿ ವಶ ಮಾಡಿಕೊಳ್ಳೇಬೇಕು ಅಂತ ಅಮೆರಿಕ ಕೂಡ ಸರ್ಕಸ್ ಮಾಡ್ತಾ ಇದೆ. ನ್ಯಾಟೋ ದೇಶಗಳ ಮೊರೆ ಹೋಗಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಈಗಾಗಲೇ ಹೊರ್ಮುಜ್ ಜಲಸಂಧಿ ವಿಶ್ವಕ್ಕೆ 20% ತೈಲವನ್ನ ಅಥವಾ ಕೆಲ ಕಚ್ಚಾ ವಸ್ತುಗಳನ್ನ ಸಾಗಾಣಿಕೆ ಮಾಡುತ್ತೆ. ಸೊ ಬಂದ್ ಮಾಡಿದ್ದಾರೆ ಇಸ್ರೇಲ್ಗೆ ಹಾಗೆ ಅಮೆರಿಕಕ್ಕೆ. ಅಮೆರಿಕ ಈಗ ಆ ಜಲಸಂಧಿಯ ವಶಕ್ಕೆ ಪ್ರಯತ್ನ ಪಡ್ತಾ ಇರುವುದು. ನ್ಯಾಟೋ ದೇಶಗಳ ಸಹಾಯಕ್ಕೆ ಬರಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಇತರ ದೇಶವನ್ನ ರಕ್ಷಣೆ ಮಾಡೋದಕ್ಕೆ ಟ್ರಿಲಿಯನ್ ಗಟ್ಲೆ ಡಾಲರ್ ಖರ್ಚಾಗುತ್ತೆ. ಇಷ್ಟಾದ್ರೂ ಅವರು ನಮ್ಮ ಸಹಾಯಕ್ಕೆ ಬರ್ತಿಲ್ಲ ಅಂತ ಅಸಮಾಧಾನ. ಅಮೆರಿಕ ಬೆನ್ನಿಗೆ ನಿಲ್ಲದ ನ್ಯಾಟೋ ದೇಶಗಳಿಗೆ ಈಗಾಗಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ನಿಮಗೆ ಮೊದಲನೇದಾಗಿ ನ್ಯಾಟೋದ ವಿಚಾರವನ್ನ ತಿಳಿಸಬೇಕಾಗತ್ತೆ. ಅಂದ್ರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್, ಉತ್ತರ ಅಟ್ಲಾಂಟಿಕ ಒಪ್ಪಂದದ ಸಂಘಟನೆ ಅಂತ ಸುಮಾರು 32 ರಾಷ್ಟ್ರಗಳು ರಾಜಕೀಯ ಮತ್ತು ಮಿಲಿಟರಿ ಮೈತ್ರಿಕೂಟ ಅನ್ನೋದಾಗಿ ಬಿಂಬಿಸಿಕೊಂಡಿದೆ. ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ಸದಸ್ಯತ್ವ ರಾಷ್ಟ್ರಗಳ ಸ್ವಾತಂತ್ರ್ಯ, ಸಾರ್ವಭೌಮತೆ ಜೊತೆಗೆ ಭದ್ರತೆಯನ್ನ ರಕ್ಷಣೆ ಮಾಡೋದಕ್ಕೆ ಒಂದು ದೇಶಕ್ಕೂ ಸಮಸ್ಯೆ ಆದರೂ ಬೇರೆಲ್ಲ ದೇಶಗಳು ಬರಬೇಕು. ಸಂಬಂಧಪಟ್ಟಂತೆ ನಿನ್ನೆಯೂ ಕೂಡ ಆಸ್ಟ್ರೇಲಿಯಾ, ಜಪಾನ್ ನಾವಿದಕ್ಕೆ ಇನ್ವಾಲ್ವ್ಮೆಂಟ್ ಅನ್ನು ತೆಗೆದುಕೊಳ್ಳೋದಿಲ್ಲ, ಸೇನಾ ಯುದ್ಧ ನೌಕೆಯನ್ನು ನಾವು ಕಳಿಸ್ಕೊಡೋದಿಲ್ಲ ಅಂತ ಹೇಳಿದ್ರು. ಈಗ ಅಮೆರಿಕ ಅಧ್ಯಕ್ಷ ಇದಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. We don't need anybody. We're the strongest nation in the world. We have the strongest military by far in the world. We don't need them. But it's interesting. I'm almost doing it in some cases, not because we need them, but because I want to find out how they react. Because I've been saying for years that if we ever did need them, they won't be there. Not all of them, but they won't be there. We don't need anybody. We're the strongest nation in the world. We have the strongest military by far in the world. We don't need them. But